ಶ್ಯಾಮ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯಾಕೆ ಅಂದರೆ ಈ ವ್ಲಾಗ್ ಶ್ಯಾಮ್ಗೆ ಸ್ಪೆಷಲ್ ವ್ಲಾಗ್ ಆಗಿರುತ್ತೆ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ನಮಗೂ ಸ್ಪೆಷಲ್ ವ್ಲಾಗ್ ಆಗಿರುತ್ತೆ. ಯಾಕೆ ಅಂದರೆ ಇದು ಶ್ಯಾಮ್ ಬರ್ಡೇ ವ್ಲಾಗ್. ನನ್ನ ಹತ್ರ ಮೈಕಿಲ್ಲ, ಅಡ್ಜಸ್ಟ್ ಮಾಡಿಕೊಡಿ. ನನ್ನ ವಾಯ್ಸ್ ಎಷ್ಟು ಮಾತ್ರ ಬರ್ತಾ ಇದೆ ಅಂತಲೂ ನನಗೆ ಗೊತ್ತಿಲ್ಲ. ಸೊ ಈ ವ್ಲಾಗಲ್ಲಿ ನಾನು ಫಸ್ಟು ಶ್ಯಾಮ್ಗೆ ಗಿಫ್ಟ್ ತೊಗೊಳಕ್ಕೆ ಹೋಗ್ತಾಯಿದ್ದೀನಿ. ಇಲ್ಲಿ ನನ್ನ ನಗಿಸ್ತಾ ಇದ್ದಾಳೆ. ಅವಳ ತೋರಿಸೋಣ ಅಂದರೆ ಅವಳಿಗೆ ಬರೋಕ್ಕೆ ಇಷ್ಟ ಇಲ್ವಂತೆ. ಸೊ ಅವಳಿಗೆ ನಾಚಿಕೆ ಗಾಯ್ಸ್. ಸೊ ಇವಾಗ ನಾನು ಏನು ಗಿಫ್ಟ್ ತೊಗೋತೀನಿ, ಎಲ್ಲಿ ಹೋಗ್ತೀನಿ ಅದೆಲ್ಲನೂ ಅಪ್ಡೇಟ್ ಮಾಡ್ತೀನಿ. ಸೊ ಈಗ ನಾನು ನಡೆದಾಡ್ಕೊಂಡು ಮಾತಾಡೋಕ್ಕಾಗಲ್ಲ ಗೈಸ್. ಇವಾಗ ಡೆಕತ್ಲಾನಿಗೆ ಬಂದಿದ್ದೀನಿ. ಸೊ ಏನು ತೊಗೋತೀನಿ ಅನ್ನೋದನ್ನ ಹೊರಗಡೆ ಹೋದ್ಮೇಲೆ ತೋರಿಸ್ತೀನಿ, ಬನ್ನಿ ಹೋಗೋಣ. ಸೊ ಗೈಸ್, ಇವಾಗ ನಾನು ಅಂದ್ಕೊಂಡಿರೋದು ನಮ್ಮ ಅಣ್ಣನಿಗೆ ಒಂದು ಕ್ರಿಕೆಟ್ ಬ್ಯಾಟ್ನ ಗಿಫ್ಟ್ ಮಾಡೋಣ. ಬಿಕಾಸ್ ಅವನಿಗೆ ಕ್ರಿಕೆಟ್ ಅಂದರೆ ಹುಚ್ಚು. ನೀವು RCB ವ್ಲಾಗ್ಸಲ್ಲಿ ನೋಡಿರ್ತೀರಾ ಅವ್ನು ಎಷ್ಟು ಎಕ್ಸೈಟೆಡ್ ಆಗಿರ್ತಾನೆ ಮ್ಯಾಚ್ ವಿಷಯದಲ್ಲಿ ಅಂತ. ಸೊ ಅದಕ್ಕೆ ಐ ಥಾಟ್ ಅವ್ನ ಬರ್ತ್ಡೇಗೆ ಯಾಕೆ ಒಂದು ಬ್ಯಾಟ್ನೇ ಗಿಫ್ಟ್ ಮಾಡಬಾರ್ದು ಅಂತ. ಸೊ ಇವಾಗ ನೋಡೋಣ, ಬ್ಯಾಟ್ ಸೆಲೆಕ್ಟ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಬ್ಯಾಟು ಇದು ಅಂತ ಫಿಕ್ಸ್ ಆಗಿದೆ. ಸೊ ಇವಾಗ ಇದರಲ್ಲಿ ಇನ್ನೊಂದು ಚೇಂಜಸ್ ಮಾಡೋದಿದೆ. ಏನು ಅಂದರೆ ಅವನ ಇನ್ಸ್ಟಾಗ್ರಾಮ್ ID ನ ಇದಕ್ಕೆ ಹಾಕ್ಸೋಣ. ಸೊ ಅದೊಂದು ಸ್ವಲ್ಪ ಸ್ಪೆಷಲ್ ಆಗುತ್ತೆ. ಸೊ ಹಾಕ್ಸೋಣ ಬನ್ನಿ. ಓಕೆನಾ? ಓಕೆ. ಹಿಡ್ಕೊಳ್ಳೋದು ಹೆಂಗೆ ನೋಡು. ಯಾವ ಕಡೆ ಇದೆ? ಯಾವ ಕಡೆಯಿಂದ ಈಗ ಮೆಟ್ಟಿಲ್ಲ, ಮೇಲೆಯಿಂದ ಮೇಲೆಯಿಂದ ಈಗ ಮೇಲೆ ಓಕೆನಾ? Wow, Batman is in here. Software company employee. ಒನ್ಸ್ ಅಗೇನ್ ಹಾಯ್. ಸೊ ಫೈನಲಿ ನಮ್ಮ ಅಣ್ಣಂಗೆ ಗೊತ್ತಾಗದೇ ಇರೋ ಹಾಗೆ ನಾನು ಗಿಫ್ಟ್ ಅರೇಂಜ್ ಮಾಡಿ ಆಯಿತು. ಅವನೇ ನಾನು ನಾರ್ಮಲಾಗಿ ಕಾಲೇಜ್ಗೆ ಹೋಗ್ಬಿಟ್ಟು ಬಂದೆ ಅಂತ ಅಂದ್ಕೊಂಡಿದ್ದಾನೆ. ಸೊ ಅವನಿಗೆ ಗೊತ್ತಾಗಬಾರ್ದು ಅಂತ ಕಾಲೇಜ್ ಮುಗಿಸ್ಕೊಂಡು ಹೋಗಿ ಗಿಫ್ಟನ್ನ ತಂದಿದ್ದಾಯಿತು. ನಮ್ಮ ಮನೆಯಲ್ಲಿರೋರು ಎಲ್ಲರಿಗೂ ಗೊತ್ತು ನಾನು ಗಿಫ್ಟ್ ಮಾಡ್ತಿರೋದು ಬ್ಯಾಟ್ ಅಂತ. ಬಟ್ ಯಾರಿಗೂ ನಮ್ಮ ಮನೇಲಿರೋರ್ಗೆ ಐಡಿಯಾ ಇಲ್ಲ ದಟ್ ಅದೇನು ಸ್ಟಿಕ್ಕರಿಂಗ್ ಏನು ಮಾಡಿಸಿದ್ದೀನಿ. ಸೊ ಅದ್ರ ಬಗ್ಗೆ ನಮ್ಮ ಮನೇಲಿರೋರು ಯಾರಿಗೂ ಐಡಿಯಾ ಇಲ್ಲ. ಸೊ ಅದು ಎಲ್ಲರಿಗೂ ಸರ್ಪ್ರೈಸೇ. ಸೊ ಆ ರಿಯಾಕ್ಷನ್ ಹೇಗಿರುತ್ತೆ ಎಲ್ಲರದು ಅಂತ ನೋಡೋ ಕ್ಯೂರಿಯಾಸಿಟಿ ಇದೆ ನನಗೂ. ಆ್ಯಂಡ್ ಶ್ಯಾಮ್ ರಿಯಾಕ್ಷನ್ ಕೂಡ. ಸೊ ನೋಡೋಣ ಮುಂದೆ ಏನೇನು ಪ್ಲ್ಯಾನ್ಸ್ ಆಗುತ್ತೆ, ಎಲ್ಲ ಹೇಗೆ ಹೋಗುತ್ತೆ ನೋಡಬೇಕು.
ಸೊ ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡೋಕ್ಕೆ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಹಾಯ್ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೇನ್. ಇವಾಗ ನಾವು ಎಲ್ಲ ಕೊಡೋಗವ್ರಿಗೆ. ಸೊ ಇವಾಗ ನಾವು ಎಲ್ಲಿದ್ದೀವಿ ಅಂದರೆ ಕೇಕ್ ತೊಗೊಳಕ್ಕೆ ಬಂದಿದ್ದೀವಿ. ಇವಾಗ ಸೆಲೆಬ್ರೇಟ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ತುಂಬ ಲೇಟ್ ಆಗೋಯಿತು. ಇಟ್ಸ್ ಓಕೆ, ಪರವಾಗಿಲ್ಲ. ಇವಾಗ ಫಸ್ಟು ಕೆಫೆಗೆ ಹೋಗಬೇಕು. ಕೆಫೆಗೆ ಹೋಗಿ ಸೆಲೆಬ್ರೇಟ್ ಮಾಡಬೇಕು. ಅಷ್ಟಕ್ಕಿಂತ ಮುಂಚೆ ಇವಾಗ ಮನೆಗೆ ಹೋಗಬೇಕು. ಮನೆಗೆ ಹೋಗಿ ಎಲ್ಲರನ್ನೂ ಸುಮ್ಮನೆ ಬನ್ನಿ ಊಟಕ್ಕೆ ಹೋಗೋಣ ಅಂತ ಮಾತಾಡಿ ಸುಮ್ಮನೆ ಡಿನ್ನರ್ ಅಂತ ಅನ್ನೋ ಥರ ಹೋಗ್ಬಿಟ್ಟು ಡಿನ್ನರ್ ಅನ್ನೋ ಹೆಸರಲ್ಲಿ ಇವಾಗ ಕೆಫೆಗೆ ಹೋಗಿ ಸೆಲೆಬ್ರೇಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿರೋದು. ನೋಡೋಣ ಇನ್ನೂ ಏನೇನಾಗುತ್ತೆ ಅಂತ. ವಿಲ್ ಸಿ. ಗೈಸ್, ಇವತ್ತು ನಮ್ಮ ಅಣ್ಣನ ಬರ್ತ್ಡೇಗೆ ನಾವು ಫುಡ್ ಸ್ಟ್ರೀಟ್ಗೆ ಹೋಗ್ತಾ ಇದೀವಿ ಗೈಸ್. ಅದು ಪಲಾವ್ ಅಂತ ಇದ್ದೇನೆ ಬೆಳಗ್ಗೆಯಿಂದ. ಸೊ ಪಲಾವ್ ತಿನ್ನಕ್ಕೆ ಇವಾಗ ನಾನು ಜೊತೆಗೆ ಮಾತಾಡ್ತಾ ಇದ್ದೇನೆ. ಹುಡುಗ ಇವಾಗ ಮಾತಾಡ್ತಾ ಇಲ್ಲ. ಪಲಾವ್ ಪಿಚ್ಚಿ, ಅದಕ್ಕೆ ಹಾಗೆ ಯಾರು ಮಾತಾಡ್ತಾ ಇದ್ರು ಪಲಾವ್ ಅಂದಿದ ತಕ್ಷಣ ಕಿವಿ ನೆಟ್ಟಗಾಗ್ಬಿಡುತ್ತೆ ನನ್ ಮಗನ್. ಸೊ ಇವಾಗ ಇವನು ಪಲಾವ್ ತಿಂದಿಲ್ಲ, ನಮ್ಮಮ್ಮ ಮಾಡಿಲ್ಲ ಅಂತ. ನಮ್ಮಮ್ಮ ಸರಿ ನಡಿ ಫುಡ್ ಸ್ಟ್ರೀಟ್ ಅಲ್ಲಿ ಕೊಡ್ತೀನಿ ಅಂತ ಫುಡ್ ಸ್ಟ್ರೀಟ್ಗೆ ಹೋಗ್ತಾ ಇದೀವಿ ಪಲಾವ್ ತಿನ್ನಕ್ಕೆ. ಸೊ ನಿಂಗೇನ್ ಅನಿಸ್ತಾ ಇದೆ? ಪಲಾವ್ ತಿನ್ನಕ್ ಹೋಗ್ತಾ ಇದೆಯಾ? ಅಯ್ಯಯ್ಯೋ, ಯಾವಾಗ್ಲೂ ಪಲಾವ್ ಇದ್ದಿದ್ದೇ ಇದ್ದಿದ್ದು. ಅಯ್ಯೋ ಪಾಪ, ಈ ಹುಡ್ಗ ಪಲಾವ್ ತಿಂತಾನ. ನೋಡಿ ಕೆಳಕ. ಸೊ ಇವಾಗ ಪಲಾವ್ ತಿನ್ನಕ್ ಹೋಗ್ತಾ ಇದೀವಿ ಗೈಸ್. ಬರ್ತಾರೆ ಸ್ಪೆಷಲ್ ಪಲಾವ್. ಬೆಳಗ್ಗೆಯಿಂದ ಈ ತರ ರೆಡಿ ಆಗಿದ್ವಿ, ಫೋಟೋ ಹಿಡ್ಕೊಳ್ಳೋಣ ಅಂತ ಹೇಳಿದಕ್ಕೆ ಇವಾಗ ರೆಡಿ ಆಗಿದೆ. ನಾವು ಲೇಟ್ ಆಗಿ ಹೋದ್ರು ಲೇಟೆಸ್ಟ್ ಆಗಿ ಬರ್ತೀವಿ ಅನ್ನೋದಾರ. ಜಗಳ ಆಡ್ತಾ ಇದಾರೆ, ತೋರ್ಸಲ್ಲಿ ಗೈಸ್ ಜಗಳ ನಡೀತಾ ಇದೆ ಗೈಸ್ ಈಚೆ ಕಡೆ. ಸೊ ಗೈಸ್, ಪಲಾವ್ ತಿನ್ಬೇಕಾರೆ ವಿಡಿಯೋ ಮಾಡ್ತೀನಿ. ಬಾಯ್. ಗೊತ್ತಲ್ಲ ಗೈಸ್, ಪಲಾವ್. ಮಾಡ್ಕೊಳಲ್ಲ. ಗೈಸ್ ಬನ್ನಿ ಪಲಾವ್ ತಿನ್ನೋಣ. ಅಲ್ಲಿ ನೋಡ್ರಿ ಗೈಸ್, ಮೂನ್ ನೋಡ್ರಿ ಗೈಸ್. ಆಹಾ ಚಿಂದಿ. ಲವ್ ಅಟ್ ಫಸ್ಟ್ ಸೈಟ್. ಏನೇಳ? ಲವ್ ಅಟ್ ಫಸ್ಟ್ ಸೈಟ್. ಸೊ ಗೈಸ್, ನಮ್ಮ ಅಣ್ಣನ ಇಷ್ಟೋ ತನಕ ಮಿಕ್ಕ ಮಾಡಿ ಕರ್ಕೊಂಬಂದಿದ್ದೀವಿ. ಪಲಾವ್ ಅಂತ ಡವ್ ಮಾಡಿಕೊಂಡು ಅವನಿಗೆ ಪಲಾವ್ ಇಷ್ಟ ಅಂತ ಅದನ್ನೇ ಏನಂತಾರೆ ಅದನ್ನು ಸಮಥಿಂಗ್ ವೆಪನ್ ಆಗಿ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ಅವನ ರಿಯಾಕ್ಷನ್ ಹೇಗಿರುತ್ತೆ ನೋಡಬೇಕು. ನಾವು ಕೆಫೆಗೆ ಬಂದಿದ್ದೀವಿ ಅನ್ನೋ ಒಂದು ಚಿಕ್ಕ ಕ್ಲೂ ಕೂಡ ಅವನಿಗೆ ಬಿಟ್ಕೊಟ್ಟಿಲ್ಲ ನಾವು. ನೋಡಿ ಅಲ್ಲಿ ಬರ್ತಾ ಇದ್ದಾನೆ. ಹಾಯ್ ಹಾಯ್ ಹಾಯ್. ಇವಾಗ ಅವನು ಒಳಗಡೆ ಹೋಗಿದ್ದಾನೆ. ಸೊ ನೋಡಿ ಗಿಫ್ಟು, ಆಮೇಲೆ ಎಲ್ಲ ಇತ್ತು, ಕೇಕು ಎಲ್ಲ ಇಲ್ಲಿದೆ. ಸೊ ನಮ್ಮಪ್ಪನೂ ಇಲ್ಲಿದ್ದಾರೆ. ಇವಾಗ ಒಳಗಡೆ ಹೋಗೋಣ ಬನ್ನಿ. ಅವ್ನ ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ ಒಳಗಡೆ ಆಲ್ರೆಡಿ. ನಾನು ಈಚೆ ಇದ್ದೀನಿ, ಇದನ್ನೆಲ್ಲ ಎತ್ಕೊಂಡು ಹೋಗ್ಬೇಕಾಗಿತ್ತಲ್ಲ. ಸೊ ಈಚೆ ಇದ್ದೀನಿ, ಮೈಕೆಲ್ಲ ನನ್ನ ಹತ್ರ ಅಡ್ಜಸ್ಟ್ ಮಾಡಿಕೊಡಿ. ಸೊ ನೋಡೋಣ ಹೇಗೆ ಎಲ್ಲ ಕಂಟಿನ್ಯೂ ಆಗುತ್ತೆ. ವಿಲ್ ಸಿ. ನೋಡಿ ನಮ್ಮ ಅಣ್ಣ ಅಲ್ಲಿದ್ದಾನೆ. ಅಲ್ಲಿ ಇಲ್ಲಿ ಕಾಣಿಸ್ತಾ ಇದ್ದಾನ ಗೈಸ್. ಅಲ್ಲಿ ನಮ್ಮ ಅಣ್ಣ ಬಂದ. ಹಾ ಬನ್ನಿ ಬಾಸ್. ಕುತ್ಕೋ. ಚಲೋ ಬೆಟ್ಟೋ ಬೆಟ್ಟೋ ಬೈ ಬೆಟ್ಟೋ. ಕೇಕ್ ತೋರ್ಸೋಣ ಗಾಯ್ಸ್ ನಿಮಗೆ. ಫಸ್ಟು ಅವನಿಗಿಂತ ಮುಂಚೆ ನೀವು ನೋಡ್ಬೇಕಲ್ವಾ. ನೋಡಿ ಕೇಕ್ ತೋರಿಸ್ತೀನಿ. ನೋಡಿ ಇಲ್ಲಿ ಕೋಟಿ ಗೊಬ್ಬ ಕಣೋ ನೀನು, ಕೋಟಿ ಗೊಬ್ಬ. ನಮ್ಮ ಹುಡ್ಗನ್ ಬರ್ತಡೇ ಅಪ್ಪ. ಅಲ್ಲ ನಮ್ಮ ಹುಡ್ಗ ಅಲ್ಲ, ನಮ್ಮ ಅಣ್ಣನ ಬರ್ತಡೇ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಶ್ಯಾಮ್, ಹ್ಯಾಪಿ ಬರ್ತ್ಡೇ ಟು ಯು.
ಗೊಬ್ಬ ಕೊಡಿ ಕೊಡಿ. ಕೋತಿ ಗೊಬ್ಬ ಅಲ್ಲಡಿ ಗೈಸ್, ಅಲ್ಲಡಿ ಅಲ್ಲಡಿ ಅಲ್ಲಡಿ. ಹ್ಯಾಪಿ ಬರ್ತ್ಡೇ. ನಂಗೆ ಕೊಡ್ರಿ. ಒಂದೂ ಇಲ್ಲ ನನಗೆ. ಒಂದೂ ಇಲ್ವಾ? ಹ್ಯಾಪಿ ಬರ್ಡೇ ಟು ಮೀ. ಗೈಸ್, ಇವಾಗ ನಮ್ಮಣ್ಣ ಗಿಫ್ಟ್ ಓಪನ್ ಮಾಡ್ತಾನೆ. ಈಗ ಅವನು ಇವಾಗ ಫಸ್ಟ್ ನೀನು ಓಪನ್ ಮಾಡಕ್ ಮುಂಚೆ ಇದ್ಯಾರ ಗಿಫ್ಟ್ ಅದ್ಯಾರ ಗಿಫ್ಟ್ ಅಂತ ನೀನು ಗೆಸ್ ಮಾಡ್ಬೇಕು. ಒಂದು ಹಿಂಟ್ ಬೇಕಾದ್ರೆ ಕೊಡ್ತೀನಿ. ಇದ್ರಲ್ಲಿ ಅಮ್ಮ ಮತ್ತೆ ಶಾಲಿನಿ ಅಕ್ಕ ಇಬ್ರು ಇಂಟರ್ಫಿಯರ್ ಆಗಿಲ್ಲ, ನಾನು ಪಪ್ಪ. ಇವ್ರು ನೋಡ್ರಿ ಗ್ಯಾಪ್ ಅಲ್ಲಿ ಬಿಟ್ಟಿರ್ಬೋದು. ಸುಮ್ನೆ ಇರೋದು ಯಾರು ಇರ್ತಾರೆ? ಇದು ನೀನ್ ಕೊಡ್ಸಿರೋದು, ದೊಡ್ಡದು ಪಪ್ಪ ಕೊಡ್ಸಿರೋದು. ಓಕೆ ಗೈಸ್, ಇವಾಗ ಏನ್ ಗೊತ್ತಾ, ಇದು ಪಪ್ಪ ಕೊಡ್ತಿರೋದಂತೆ. ಅಲ್ಲ 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 ಒಂದೇ ಮುಗೀತು ಅಷ್ಟೇ. ಇಲ್ಲ ಇಲ್ಲ, ಇದು ನಾನು ಆಕ್ಚುಲಿ ಇದು ಅನ್ಕೊಂಡಿದ್ದು. ಇಲ್ಲ ಇಲ್ಲ, ಇದು ಆಯ್ತು ಕೇಳಿಸ್ಕೊ, ಇದು ಪಪ್ಪ ಕೊಡ್ಸಿರೋದು, ಇದು ನೀನ್ ಕೊಡ್ಸಿರೋದು. ಅದ್ಯಾಕೆ ಚೇಂಜ್ ಆಯ್ತು ಇವಾಗ? ಆಕ್ಚುಲಿ ಅನ್ಕೊಂಡಿದ್ದೆ ಅದೇ ಮೈಂಡ್ ಅಲ್ಲಿ ಅವ್ರ ಕೇಕ್ ತಿನ್ನೋದ್ ನೋಡಿ ನಾನು ಇರೋದೇ ಇಬ್ರು. ನೀವು ಒಂದ್ಸತಿ ಯಾವ್ದು ಒಂದ್ಸತಿ ಇವ್ರದ್ದು ಅಂದ್ರೆ ಯಾವ್ದೋ ಒಂದ್ ಕರೆಕ್ಟ್ ಕನ್ಫರ್ಮ್ ಇದು. ಇಲ್ಲ ಇಲ್ಲ, ಫಸ್ಟ್ ಹೇಳಿದ್ದೆ ಮುಗೀತು. ಇದು ಪಪ್ಪ ಕೊಡ್ತಿರೋದು, ಇದು ನಾನ್ ಕೊಡ್ತಿರೋದು. ಸರಿ ಆಯ್ತು, ಇವಾಗ ಓಪನ್ ಮಾಡಿ. ಫೋರ್ಸ್ ತಗೋಬೇಕಂತ ನೋಡಿ ಹೆಲ್ಪ್ಗೆ. ಏನಕ್ಕೆ? ಇಲ್ಲ ಓಪನ್ ಮಾಡ್ತೀರಾ, ಮನೇಲಿ ಓಪನ್ ಮಾಡ್ತೀರಾ? ಅಷ್ಟು ಲೇಟ್ ನಿಮಿಷ ನೋಡಿ ಗೈಸ್, ನನ್ನ ತಮ್ಮನ್ ಕ್ಯೂರಿಯಾಸಿಟಿ ನೋಡಿ ಅಲ್ಲಿ ಏನ್ ಕೊಡ್ತಾರೋ ಏನೋ ಅಂತ. ಕೇಕ್ ಮುಂದೆಗಡೆನೆ ಕೇಕ್ ಇದೆ, ತಿಂತಾ ಇಲ್ಲ. ಇಲ್ಲ ಕೇಕ್ ಯಾಕೋ ಕೊಡಿ ನಿಮ್ಮ ಅಪ್ಪನ ಮಕ್ಕಳಿಗೆ. ಹಟ್ ಅಂತ ಈಗ ಹೊಡಿಬೇಕು. ಏ ಬೇಡ, ಅದು ನೋವಾಗುತ್ತೆ ಅವ್ರು. ಯಾರಿಗೋ ಅಯ್ಯೋ ಪಾಪ ಅನ್ಬಾರ್ದು ಅವ್ರು. ಓಪನ್ ಮಾಡೋ ಬೇಡ್ಬೇಕಾ? ಹೀಗೆ ಅಂತ ಗೊತ್ತಿದ್ರೆ ಒಂದು ಕತ್ರಿನೇ ಎತ್ಕೊಂಡು ಬರ್ತಾ ಇದ್ದೆ ಬಿಡು. ವಾವ್ ವಾವ್, ಅಯ್ಯೋ ಬೇಕು. ವಾಚ್ ಅದ್ ತೆಗಿಯೋದು ಬಬಲ್ ಶೀಟು. ನಿಮ್ಮಮ್ಮನ ವಾಚ್ ಕೊಟ್ಬಿಡ ವಾಪಸ್ಸು. ಗೈಸ್ ಏನ್ ಗೊತ್ತಾ, ಕಾರಲ್ಲಿ ಬರ್ಬೇಕಾದ್ರೆ ನಾನು ವಾಚ್ ಮಾಡ್ಕೊಂಡ್ಬಿಟ್ಟಿದೀನಿ ಅಂತ ಅನ್ಬಿಟ್ಟು ನಮ್ಮ ಅಮ್ಮನ ವಾಚ್ ಕಿತ್ಬಿಟ್ಟು ಹಾಕೊಂಡಿ ಅನ್ ನೋಡಿ ಅಲ್ಲಿ. ಅದಕ್ಕೆ ಇಲ್ಲಿ ವಾಚ್ ಇದೆ ಅಂತ ಅವನಿಗೆ ಮುಂಚೆನೆ ಗೊತ್ತಿರಲಿಲ್ಲ. ಆದ್ರೆ ಇವಾಗ ಗೆಸ್ ಮಾಡಿ, ನನ್ನ ಒಪ್ಪಂದಾಗಿತ್ತು. ಇದ್ರ ಕೇಸ್ ನಾನ್ ತಗೋಬೇಕಂತ ಎಷ್ಟೊಂದ್ ದಿವಸದಿಂದ ಇತ್ತು. ಇದ್ ಪಕ್ಕ ನಿಂದೆ, ನಿಂಗೆ ಒಬ್ಬಳಿಗೆ ಗೊತ್ತಿದ್ದು. ಗೊತ್ತಾಗುತ್ತೆ ಆಮೇಲೆ 100% ಇದನ್ನ ಓಪನ್ ಮಾಡ ಆಮೇಲೆ ಗೊತ್ತಾಗುತ್ತೆ. ಹೆಲ್ಪ್ ಮಾಡ್ಬಾರ್ದು ಅವ್ರಿಗೆ. ಅಯ್ಯೋ ಪಾಪ ಹಚ್ಬಾರ್ದು. ಇದೇನಿದು? ಅದಕ್ಕೆ ಗಿಫ್ಟ್ ಅನ್ನಲ್ಲ ಹೇಳ್ಬೋದು. ಇರು, ಇವಾಗ ಗೆಸ್ ಮಾಡಿ ಇದ್ರಲ್ಲಿ ಏನಿರ್ಬೋದು ಅಂತ. ಇದೇ ಶಾರ್ಟ್ಸ್ ಇದ್ದಂಗಿದೆ ನೋಡಕ್ಕೆ. ಸಾಲಿಲ್ಲ ಹಚ್ಬಿಡು. ಶಾರ್ಟ್ಸ್ ಅಂತೆ. ಟಿಶ್ಯೂ ಕೊಡ್ರಿ, ಟಿಶ್ಯೂ. ಕೆಫೆಗೆ ಬಂದ್ಬಿಟ್ಟು ಶಾರ್ಟ್ ತಗೊಂಡ್ಬಂದು ಕೊಟ್ಟಿದ್ದಾರೆ. ಇಲ್ಲ ಹಚ್ತಾನೆ. ಅಯ್ಯ ಅಲ್ಲಾಡ್ಸಿದ್ರೆ ಗೊತ್ತಾಗತ್ತಂದ್ರು. ಅವ್ರಿಗೂ ಸಿಂಹಾಗ ನಿದ್ದೆ ಬಂದು ಹೋಗಿದೆ ಪಾಪ ಮಗುಗೆ. ಮಗುನ ನೀನು ಸ್ವಲ್ಪ ಹೆಲ್ಪ್ ಮಾಡೋಣ ಹೋಗ್ಲಿ. ಯಾರಿಗೂ ಅಯ್ಯೋ ಪಾಪ ಅನ್ಬಾರ್ದು. ಅದು 50 ವರ್ಷ ಬಯಟಾಗಿ ಇಟ್ಕೋತಾರೆ, ನೀವು ಸುಮ್ಮನಿರಿ. ಇವಾಗ ಗೆಸ್ ಮಾಡು. ಇವಾಗ ಏನಿದು ಗೊತ್ತೇ ಆಗ್ತಿಲ್ವಲ್ಲ. ಗೊತ್ತಾಗಲ್ಲ ನಿಮಗೆ. ಅದು
ಇಲ್ಲಿ ಓಪನ್ ಮಾಡು. ಫೋರ್ಕ್ ತಗೋ ಚುಚ್ಚು. ಹಾ, ಫಾರ್ ಅ ಕೈಂಡ್ ಇನ್ಫಾರ್ಮೇಶನ್ ಈಗ ಓಪನ್ ಮಾಡ್ಬೇಕು. ಗೆಸ್ ಮಾಡಲ್ವಾ? ಏನೋ ಗೊತ್ತಾಗ್ತಿಲ್ಲ. ಏನನ್ನ ಗೆಸ್ ಮಾಡ್ಬೇಕಪ್ಪ. ಇರೋ ಟ್ರೈಪಾಡ್ ಒಂದ್ ನಿಮಿಷ, ಇರೋ ಯಾಕೆ ಅರ್ಜೆಂಟ್ ಯಾಕೆ? ಟ್ರೈಪಾಡ್ ಅನ್ಸುತ್ತೆ. ಟ್ರೈಪಾಡ್ ಅಂತ ಗೈಸ್, ಅದೇ ಒಂದೇ ಗೆಸ್ಸಾ? ಓಕೆ ಫೈನ್, ಓಪನ್. ಸಿಮ್ ಇಲ್ಲಿ ಓಪನ್ ಮಾಡಿದ್ದು ಅರ್ಧ ಬಾಕ್ಸ್ ಸರಿ ಇಲ್ಲ. ಹೇಗೆ ಹಿಂಗೆ ನಾವು ಇವಾಗ ಮೇನ್ ಸರ್ಪ್ರೈಸ್ ಏನು ಅಂತ ಇವಾಗ ಗೊತ್ತಾಗುತ್ತೆ. ಓ, ಈ ಹುಡುಗ ಅಳ್ತಾನೆ ಗಾಯ್ಸ್. ಓ, ಅಳ್ತಾನೆ ನಮ್ಮ ಅಣ್ಣ ಅಳ್ತಾನೆ. ಅಯ್ಯೋ, ಖುಷಿ ಪಡೋ ವಿಷಯ. ಅಲ್ಲ, ಅದೇನು ಇನ್ನೊಂದು ಖುಷಿ ಪಡ್ಬೇಕಪ್ಪ. ಅಳ್ತಾರೆ ಯಾರನ್ನ ಅಶ್ವಾಗ್ಬಿಟ್ಟಿದೆ, ಅದಕ್ಕೆ ಅಣ್ಣ ಅಳ್ತಾನೆ. ಇವಾಗ ನಾನು ಯಾಕೆ ಕ್ಯಾಪ್ಚರ್ ಮಾಡ್ಲಿ ಎಲ್ಲರದ್ದು ರಿಯಾಕ್ಷನ್ ಅಂತ ಗೊತ್ತಿಲ್ಲ. ಸೊ ಓಕೆ, ಥ್ಯಾಂಕ್ ಯು ಸೋ ಮಚ್. ತೆಗೀರಿ ಪೂರ್ತಿಯಾಗಿ. ತೆಗೆದ್ನಲ್ಲ. ನೋಡ್ಬೇಕು, ಹಿಂದೆ ಮುಂದೆ ಕೆಳಗೆ ಮೇಲೆ ಎಲ್ಲ ನೋಡ್ಬೇಕು. ಇವಾಗ ಎಲ್ಲರದ್ದು ರಿಯಾಕ್ಷನ್ ನ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. Finally. ಎಲ್ಲ ಸೈಡ್ ಎಷ್ಟೊಂದು ವರ್ಷದಿಂದ ತಗೋಬೇಕಂತ ಇದ್ದಿದ್ದು. ಎಲ್ಲ ಸೈಡ್ ನೋಡು, ಸೈಡ್ ಫ್ರಂಟ್ ಬ್ಯಾಕ್ ಎಲ್ಲ ಕಾಣುತ್ತೆ. ಏನಿಲ್ಲ, FLX ಪವರ್ ಅಂತ ಇದೆ. ಇನ್ನೊಂದ್ ಸೈಡ್ ಇಲ್ವಾ ಗುರು? ನಿನಗಾಗಿ ನಾನು ಹೊತ್ತು ತರುವೆ ನಿನ್ನ Guys, thank you, ಸಕ್ಕತ್ತಾಗಿದೆ. ಅದ್ಯಾಗ ಅವಳಿ ಕೊಟ್ಟಿದ್ದಾಳೆ ಅಂತ ಅಷ್ಟು ಗ್ಯಾರಂಟಿ ಕಾಣ್ತಲೋ ಹೋಗೋಗಿದೆ. No words. ಸರಿ, ಇದು ಫುಲ್ ಓಪನ್ ಮಾಡಿ. ಈ ರಿಯಾಕ್ಷನ್ ಇವರಿಬ್ಬರದು ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ, ಯಾಕಂದ್ರೆ ಅವ್ರಿಗೂ ಗೊತ್ತಿಲ್ಲ ಈ ವಿಷಯ. ಥ್ಯಾಂಕ್ ಯು. ಇದೇ ತುಂಬಾ ಇಷ್ಟ ಆಗಿದೆ. ಹಾಗಾದ್ರೆ ಅದು ಬೇಡವಾ? ಆ ಸ್ಟಿಕರ್ ಕಿಟ್ಟಿಟ್ಟು ಹೋಗ್ಲಿ. ಥ್ಯಾಂಕ್ ಯು ಸೋ ಮಚ್. ಅವ್ರು ಗೊತ್ತಿಲ್ಲಪ್ಪ, ನಾನು ಇದು ಓಪನ್ ಮಾಡಿ ಚಿನ್ನು. ಓಪನ್ ಮಾಡುದು. ಇದನ್ನ ಇಡು. ಆಯ್ತು, ನಿಂದೆ ಕೊಡು. ಅಯ್ಯೋ, ನಿಂದೆ ಕೊಡು. ಹೀರೋ ಗೈಸ್, ನನ್ನ ಫ್ರೆಂಡ್ಸ್ ತಗೊಂಡೋಗಿದ್ರು ಹಳೆ ಬ್ಯಾಟ್ ಒಂದ್ಸತಿ ತಗೊಂಡಿದ್ದೆ. ಪಪ್ಪ ಕೊಡ್ಸಿದ್ರು. ನನ್ನ ಫ್ರೆಂಡ್ಸ್ ತಗೊಂಡೋಗಿ ಮುರಿದಾಕ್ಬಿಟ್ಟಿದ್ರು. ಕೇಳಿದ್ರೆ ನಾನಲ್ಲ ಅವನಲ್ಲ ಇವನು ಅಂತ ಏನೇನೋ ಕಾರಣ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ರು. ಅದಾದ್ಮೇಲಿಂದ ಮತ್ತೆ ಕ್ರಿಕೆಟ್ ಆಡೋ ಇಂಟ್ರೆಸ್ಟ್ ಇತ್ತು, ಬಟ್ ಬ್ಯಾಟ್ ತಗೊಳ್ಳೋದ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಮೊನ್ನೆ ಹೀಗೆ ಇವಳ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದ್ದೆ. ಥ್ಯಾಂಕ್ ಯು ಸೋ ಮಚ್, ತುಂಬಾ ಇಷ್ಟ ಆಯ್ತು. ಇದು ಓಪನ್ ಮಾಡು. ಅವ್ನ್ ಕೈ ಕೊಡು, ಅವ್ರು ಒಂದ್ ಕೈ ಕೊಡು. ಇಟ್ಬಿಡು. ಫಸ್ಟ್ ಅವರು ಅದೇ ತರ ಇಟ್ಕೊಂಡಿದ್ದೀನಿ. ಇದು ಪಪ್ಪ ಗಿಫ್ಟ್, ಇದು ನನ್ ಗಿಫ್ಟ್. ಹೀಗೇನಾ? ಅವನು ಖುಷಿ ಆಗ್ಬಿಟ್ಟು ಓಪನ್ ಮಾಡೋದಿಕ್ಕೆ ಕೈ ಸಪೋರ್ಟ್ ಮಾಡ್ತಿಲ್ಲ. ನೋಡಿಲ್ಲಿ ಯೋ ಇನ್ ನಾಳೆ ಮದ್ವೆ ಆಗ ಹೋಗ ತಾಳಿ ಕೊಟ್ರೆ ಅದ್ ಯಾಕೆ ಕಟ್ತಾನೋ ಏನ್ ಕತಿಯೋ ಗೊತ್ತಿಲ್ವೇ. ಓಪನ್
ಮಾಡು ನೀನೆ. ಇಟ್ಟು ಆರಾಮಾಗಿ ಇಟ್ಕೊ. ಚೆನ್ನಾಗಿದೆ ಅವ್ರವಾ. ಇಟ್ಟು ಸಖತ್ತಾಗಿದೆ. ಎಷ್ಟು ಲೈಟ್ ವೆಯ್ಟ್ ಇದೆ. ವಾವ್, ಸೂಪರ್ ಆಗಿದೆ ವಾಚ್ ಮಾತ್ರ. ಸೂಪರ್ ಗೊತ್ತಾ. ಥ್ಯಾಂಕ್ ಯು ಸೋ ಮಚ್. ತೆಗಿ ಹಾಕೋದು. ಅಕ್ಕಿ ತಗೊಳಮ್ಮ. ನೋಡಿ ಗೈಸ್, ಹೊಸಾದ್ ಬಂದಿದ ತಕ್ಷಣ ಹಳೆ ನೀರು ಕೊಚ್ಕೊಂಡು ಹೋಗುತ್ತಂತೆ. ಥ್ಯಾಂಕ್ ಯು ಸೋ ಮಚ್. ಆಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ತಗೋಬೇಕಂತ ಇದ್ದೆ, ಇನ್ನೊಂದು ವಾಚ್ ಕಲೆಕ್ಷನ್ಸ್ ಇದೊಂದು ಆಡ್ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಎಷ್ಟ್ ಚೆನ್ನಾಗಿದೆ ಗೈಸ್ ನಮ್ದು ಸಜ್ಜನ್ ರಾವ್ ಸರ್ಕಲ್ ಪಲಾವ್. ಸೊ ಗೈಸ್, ಆಯ್ತಾ? ಮನೇಲಿ ಪಲಾವ್ ಏನಕ್ಕೆ ಮಾಡಿಲ್ಲ ಫೈನಲಿ ಅಂತ. ಗಿಫ್ಟ್ ಕೊಟ್ಟಿದ್ದಾಯ್ತು, ಎಲ್ಲರದ್ದು ರಿಯಾಕ್ಷನ್ ಕ್ಯಾಪ್ಚರ್ ಮಾಡಿದ್ದಾಯ್ತು. ಒಂದ್ ನಿಮಿಷ ಕೊಡಿ. ಸೊ ಈಗ 1 ನಿಮಿಷ. ಸೊ ಇವಾಗ ನಾನು ಈ ಗಿಫ್ಟ್ ನ ಕೊಡೋದಕ್ಕೆ ನನಗೆ ಕಿಶೋರ್, ಕೌಶಿಕ್ ಆಮೇಲೆ ಮೇಘ 3 ಜನನು ಹೆಲ್ಪ್ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೌದಾ? ಇವಾಗ ನನ್ನ ತಂಗಿ ಹೇಳ್ತಾ ಇದ್ದಾಳೆ ಏನಂತಂದ್ರೆ ಕಿಶೋರು, ಕೌಶಿಕ್ ಮತ್ತೆ ಮೇಘ ಇದೆಲ್ಲ ಅವಳಿಗೆ ಸಪೋರ್ಟ್ ಮಾಡಿದ್ದಾರೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ 3 ಜನಕ್ಕೂ. ಅವ್ರಿಗೆಲ್ಲ ಟ್ರಿಕ್ ಬ್ಯಾಲೆನ್ಸ್ ಇದೆ. ಪಕ್ಕ ನಿಮಗೆ ಪಾರ್ಟಿ ಅಂತೂ ಕೊಡಿಸ್ತೀನಿ, ಮಿಸ್ ಮಾಡಲ್ಲ. ತುಂಬ ಇಷ್ಟ ಆಯಿತು ನನಗೆ ಅವ್ಳಿಗೆ ಹೆಲ್ಪ್ ಮಾಡಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಥ್ಯಾಂಕ್ ಯು. ಇದೇನಿದು? ಕೊಡಿಲಿ ಹಾಗೆ ಹೇಳು ಗೈಸ್. ಇವಾಗ ಗೊತ್ತಾಗ್ತಾ ಇದೆ ಏನಕ್ಕೆ ನಮ್ಮಮ್ಮ ಪಲಾವ್ ಅವಾಯ್ಡ್ ಮಾಡಿದ್ರು ಅಂತ. ಆಚೆ ಕಡೆ ತಿನ್ಬೇಕು ಅಂತ ಆಕ್ಚುಲಿ ಫುಡ್ ಸ್ಟ್ರೀಟ್ ಅಂತ ಹೇಳಿದ್ದು. ನನಗೆ ಫಸ್ಟ್ ಡೌಟ್ ಹೊಡೀತು ಫುಡ್ ಸ್ಟ್ರೀಟ್ ಅಂತಿದ್ದಾಗ. ಯಾಕೆ ನಂಗೆ ಫಸ್ಟ್ ಅಲ್ಲ, ಯಾವಾಗ ಡೌಟ್ ಆಗಿದ್ದು ಅಂದರೆ ನನಗೆ ನಾವೆಲ್ಲರೂ ಮ್ಯಾಚಿಂಗ್ ಡ್ರೆಸ್ಸಲ್ಲಿ ಹಾಕೊಂಡು ಹೋದಾಗ ಡೌಟ್ ಹೊಡಿತು. ಆ್ಯಕ್ಚುಲಿ ನಾವು ಎಲ್ಲೇ ಹೋಗ್ಬೇಕಾದ್ರೂ ಮ್ಯಾಚಿಂಗಲ್ಲೇ ಹೋಗೋದು. ನಾವು 4 ಜನ ಎಷ್ಟೇ ಜನ ಇದ್ರಿ ಎಲ್ಲರೂ ಮ್ಯಾಚಿಂಗ್ ಡ್ರೆಸ್ ಹಾಕೊಂಡ್ರೆ ನಾವು ಹೋಗೋದು. ಬಟ್ ಜಾಸ್ತಿ ಡೌಟ್ ಹೊಡೆದಿದ್ದು ಯಾವಾಗ ಗೊತ್ತಾ, ನಮ್ಮ ಅಕ್ಕ ಎಂಟ್ರಿ ಕೊಟ್ಟರು ನೋಡು, ಅವಾಗಲೇ ನಂಗೆ ಡೌಟ್ ಹೊಡೆದಿದ್ದು. ಯಾಕೆಂದರೆ ನನಗೆ ವಿಶ್ ಮಾಡಿದ್ರೆ ಇದ್ದಿದ್ರು. ಅಲ್ಲಿ ಫಸ್ಟ್ ಸ್ಟಾರ್ಟಿಂಗಿಂದನೇ ನನಗೆ ಅವ್ರ ಮೇಲೆ ಕೋಪ ಬಂತು, ವಿಶ್ ಮಾಡಿಲ್ಲ ಬೆಳಗ್ಗೆಯಿಂದ ಅಂತ. ಆಮೇಲೆ ಎಲ್ಲಿದೆ ನಾನು? ಇಲ್ಲೇ ಕೆಫೆಲ್ಲೇ ಇದೆ. ಬಟ್ ಇವಾಗ ಗೊತ್ತಾಯ್ತು ನಮ್ಮಮ್ಮ ಏನಕ್ಕೆ ನಂಗೆ ಪಲಾವ್ ಮಾಡಿಲ್ಲ ಅಂತ. ಅಮ್ಮ ನನಗೆ ನಾಳೆ ಏನಾದರೂ ಪಲಾವ್ ಮಾಡಿದಿರ ಇರೋ ನೋಡು ಹೇಳ್ತಿದ್ದೀನಿ. ಯೋಚನೆ ಮಾಡಿ, ನಾನು ಸರಿ ಇಲ್ಲ ಆಯ್ತಾ? ವಿಚಿತ್ರ ಟಿಕ್ಕಲ್ ನನ್ನ ಮಗನ ಅಮ್ಮ. ನಾನು ಸರಿ ಇಲ್ಲ. ಇವರಿಬ್ರು ಬ್ಯಾಟ್ ಬಿಡಲ್ಲ ಗೈಸ್, ಒಬ್ರಾದ್ಮೇಲೆ ಒಬ್ರು ಇಟ್ಕೊಡ್ತಾರೆ ನೋಡಿ. ಇಲ್ಲಿ ಇವನೊಂದ್ಸತಿ ಅವನೊಂದ್ಸತಿ, ಇವನೊಂದ್ಸತಿ ಅವನೊಂದ್ಸತಿ. ಆಶ್ರಯ ಕತೆ ಅವ್ರಿಗೆ ಭಾರತ ಕೊಡೋದು ಇವ್ನ ಅಷ್ಟೇ ಹಲ್ ಬಿಡ್ತಾ ಇದ್ದಾನೆ. ಅವ್ರವಾ ನಿನ್ ಬರ್ಡೇಗೆ ಅದೇ ಗಿಫ್ಟ್ ಇದೆಯಾ? ಅಯ್ಯೋ ಯಾಕಪ್ಪ ಹಾಡ್ಬಿಟ್ಟು ನೋಡ್ತೀಯಾ? ಮಗ ಸೆಂಚುರಿ ಹೊಡೆದಂತೆ ಖುಷಿ ಪಡ್ತಾ ಇದ್ದಾನೆ. ಇವ್ರು ಕೊಟ್ಟಿದ್ದ ಸರ್ಪ್ರೈಸ್ ತುಂಬ ಇಷ್ಟ ಆಯಿತು. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಆಯ್ತಾಯ್ತು, ಇರ್ಲಿ ತುಂಬ ಚೆನ್ನಾಗಿತ್ತು. ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಮೋರ್ ಸಖತ್ ಇಷ್ಟ ಆಯಿತು ನನಗೆ. ಅಂದ್ಕೊಂಡೇ ಇರಲಿಲ್ಲ ನಾನು.
ಗಿಫ್ಟ್ ಕೂಡ ತುಂಬಾ ಅಮೇಝಿಂಗ್ ಆಗಿತ್ತು, ತುಂಬಾ ಇಷ್ಟ ಆಯ್ತು ನನಗೆ. ಗೈಸ್ ಇವಾಗ ಮನೆಗೆ ಹೋಗ್ತಾ ಇದೀವಿ. ಟೈಮ್ ಎಷ್ಟು ಗೈಸ್? ಗೈಸ್ ಇವಾಗ ರಾತ್ರಿ 2 ಗಂಟೆ. ಓಕೆ ಗೈಸ್, ನನ್ನ ತಂಗಿಯನ್ನು ಮಾತಾಡ್ಬೇಕಂತ ಕೊಡ್ತೀನಿ. ನಿಮ್ಮ ಅಪ್ಪ ನೋಡಿ ಮಿಂಚ್ತಾ ಇದಾರೆ ಬ್ಲಾಕ್ ಅಂಡ್ ಬ್ಲಾಕ್. ಫೈನಲಿ ನಾನು ಕಷ್ಟಪಟ್ಕೊಂಡು ಹೇಗೇಗೋ ವ್ಲಾಗ್ಗಳನ್ನೆಲ್ಲ ಮಾಡಿದೆ, ಅಂದರೆ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡಿದೆ. ಸೊ ಇವನ್ನ ಸರ್ಪ್ರೈಸ್ ಮಾಡಿದ್ದಾಯಿತು, ಅವನ್ನ ಸರ್ಪ್ರೈಸ್ ಆಗಿದ್ದ ಮೊಮೆಂಟ್ನ ಕ್ಯಾಪ್ಚರ್ ಮಾಡಿದ್ದಾಯಿತು. ಸೊ ಇಲ್ಲಿಗೆ ಅವನ ಬರ್ತ್ಡೇ ಮುಗೀತು. ಸೊ ಸ್ಟಾರ್ಟ್ ನಾನು ಮಾಡಿದ್ನಲ್ಲ, ಸೊ ಎಂಡ್ ಮಾಡೋಣ ಅಂತ. ಸಖತ್ ಗಾಳಿ ಎಂಡ್ ಮಾಡೋಣ ಅಂತ. ಸೊ ಬಾಯ್ ಬಾಯ್, ನನ್ನ ಕಡೆಯಿಂದ ಬಾಯ್ ಬಾಯ್. ಇನ್ನು ಅವ್ನು ಮುಗಿಸ್ತಾನೆ ಎಲ್ಲೋ ಗೊತ್ತಿಲ್ಲ. ಬಾಯ್. ಓಹೋ, ಇದೇನಿದು ಎಕ್ಸ್ಟ್ರಾ ಫಿಟ್ಟಿಂಗು, ನನಗೆ ಗೊತ್ತಿರಲಿಲ್ಲ. ಇದೇನು? ಇದು ರಸಮ್ ಅಂತೆ, ಇದು ಪಲಾವು, ಇಲ್ಲಿ ಜಾಮೂನ್ ನೋಡಿ. ಇವಾಗ ಬಂದ ನಮ್ಮ ನೋಡಿ ನಡೀರಿ ಇಷ್ಟೆಲ್ಲ ಮಾಡಿದ್ದಾರೆ. ಇನ್ನು ನಮ್ಮ ಅಣ್ಣಂಗೆ ಏನೂ ಐಡಿಯಾನೇ ಇಲ್ಲ ಗಾಯ್ಸ್. ಅವ್ನ ರಿಯಾಕ್ಷನ್ ನೋಡೋಣ. ರಿಯಾಕ್ಷನ್ ನೋಡಿ ಗಾಯ್ಸ್, ಇಲ್ಲಿ ಬರ್ತ್ಡೇ ಮುಗಿದೋದ್ರೂ ಯಾವ ಲೆವೆಲಲ್ಲಿ ಪ್ರಿಪ್ರೇಷನ್ ಮಾಡ್ತಾರೆ ನಮ್ಮಮ್ಮ ನೋಡಿ. ನಿನ್ನೆ ಮಾಡಿಕೊಟ್ಟಿಲ್ಲ ಅಂತ ಏನೇನೋ ಡೌ ಮಾಡಿಬಿಟ್ಟು ಇವತ್ತು ಎಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಮಾಡ್ತಾಯಿದ್ದಾರೆ. ಹಾಕ್ರಿ ನಿಮ್ಮ ಮಗಂಗೆ ಚೆನ್ನಾಗಿ ಹಾಕ್ರಿ, ನಮಗೆಲ್ಲ ಚಿತ್ರಾನ್ನ ಹಾಕ್ರಿ. ಆಮೇಲೆ ಹೋಯ್ತು ಕ್ಯಾಲ್ರೀಸ್, ಹೋಯ್ತು ಫುಲ್ ಕ್ರೇಜಿ ಕ್ಯಾಲ್ರೀಸ್ ಇಂಟೇಕ್ ಗೈಸ್. ಎತ್ಕೊಂಡು ಹೋಗ್ತೀರಾ ನೀವೇ? ಇಲ್ಲ ತಾವು ತೊಗೊಂಡೋಗ್ಬೇಕು. ನಡೀರಿ. ಪಲಾವ್ ಕಣ. ಏನು ಕಿಸಿತಾ ಇದೆಯಾ? ಥ್ಯಾಂಕ್ ಯು ಮಾ. ನಾನು ಫಸ್ಟ್ ಟೈಮ್ ಕ್ರಿಕೆಟ್ ಆಡಕ್ ಹೋಗ್ತಾ ಇದ್ದೀನಿ, ಬ್ಯಾಟ್ ತಗೊಂಡಿದ್ದೀನಿ ನೋಡಿ ಬ್ರೋ. ನಿಮ್ ಬ್ಯಾಟಲ್ಲಿ ನಾನು ಕ್ರಿಕೆಟ್ ಆಡ್ತಾ ಇದ್ದೀನಿ. ಹಾಡು ಚೆನ್ನಾಗಿದೆ. ಫೈನಲಿ ನಮ್ಮಮ್ಮ ಪಲಾವ್ ಮಾಡ್ಕೊಟ್ರು. ನನಗಂತೂ ಪಲಾವ್